ನಿಮಗಿದು ಗೊತ್ತೇ ಸೆಗ್ಮೆಂಟ್ಗೆ ಮತ್ತೊಮ್ಮೆ ನಿಮಗೆಲ್ಲ ಸ್ವಾಗತ. ಇಂದು ಡಿಸೆಂಬರ್ 25ರಂದು ಕ್ರಿಸ್ಮಸ್ ಹಬ್ಬವನ್ನು ವಿಶ್ವದೆಲ್ಲೆಡೆ ಆಚರಿಸಲಾಗುತ್ತದೆ. ಈ ದಿನ ಸಂತೋಷ, ಆತ್ಮೀಯತೆ ಹಾಗೂ ಒಗ್ಗಟ್ಟಿನ ಸಂಕೇತವಾಗಿದೆ. ವಿಶ್ವಕ್ಕೆ ಶಾಂತಿ, ಪ್ರೀತಿ, ಸರಳತೆ ಹಾಗೂ ಮಾನವೀಯತೆಯನ್ನು ಸಾರಿದ ಯೇಸುಕ್ರಿಸ್ತರ ಜನ್ಮದಿನವಾಗಿದೆ. ಕ್ರಿಸ್ಮಸ್ ಟೈಮ್ನಲ್ಲಿ ಎಲ್ಲ ಮನೆಗಳಲ್ಲಿ ಕ್ರಿಸ್ಮಸ್ ಟ್ರೀನ ಡೆಕೋರೇಟ್ ಮಾಡೋದನ್ನ ನೀವು ನೋಡೇ ಇರ್ತೀರ. ಅದಕ್ಕೆ ಹಿಂದಿನ ಕಾರಣ ಏನಂತ ಹೇಳಿದ್ರೆ, ಕ್ರಿಸ್ಮಸ್ ಟ್ರೀ ಅಂದರೆ ಈ ಪೈನ್, ಸ್ಪ್ರೂಸ್ ಮುಂತಾದ ಟ್ರೀಸ್ಗಳು ಚಳಿಗಾಲದಲ್ಲೂ ಕೂಡ ಹಸಿರಾಗಿ ಕಂಗೊಳಿಸ್ತಾ ಇದ್ದಿದ್ದು ತುಂಬ ಜನಪ್ರಿಯತೆ ಗಳಿಸ್ಕೊಳ್ತು. ಹಾಗಾಗಿ ಎಲ್ಲರ ಮನೆಯಲ್ಲೂ ಕೂಡ ಕ್ರಿಸ್ಮಸ್ ಟ್ರೀಯನ್ನು ಇಟ್ಟು ಅದನ್ನ ಡೆಕೋರೇಟ್ ಮಾಡೋದು ಒಂದು ಸಂಪ್ರದಾಯ ಆಯಿತು. ಸೊ ಇದು ಶಕ್ತಿ ಮತ್ತು ಭರವಸೆಯ ಸಂಕೇತವಾಗಿದೆ. ಹಾಗೆ ಪ್ಲಮ್ ಕೇಕ್ ತಿಂದಿಲ್ಲ ಅಂದರೆ ಕ್ರಿಸ್ಮಸ್ ಇನ್ಕಂಪ್ಲೀಟ್ ಅನಿಸುತ್ತೆ ಅಲ್ವಾ? ಇದರ ಹಿಸ್ಟ್ರಿ ಏನಂತ ಹೇಳಿದರೆ, ಯುರೋಪ್ನಲ್ಲಿ ಮುಂಚೆ ಪ್ಲಮ್ ಪಾರಿಜ್ ಅಂತ ಪ್ರಿಪೇರ್ ಮಾಡ್ತಾಯಿದ್ರು. ಇದಕ್ಕೆ ವೀಟ್, ಹನಿ ಮತ್ತು ಡ್ರೈ ಫ್ರೂಟ್ಸ್ನ ಹಾಕ್ತಾಯಿದ್ರು. ಕಾಲಕ್ರಮೇಣ ಅದು ಬ್ರೆಡ್ ಪ್ರಿಪ್ರೇಷನ್ ಆಗಿ ಟ್ರೆಡಿಷನ್ ಆಯಿತು. ಹಾಗೆ ಅದಕ್ಕೆ ಸ್ವಲ್ಪ ಎಗ್, ಸ್ವೀಟ್ ಮತ್ತು ಶುಗರ್ ಎಲ್ಲ ಹಾಕಿ ಈಗ ರಿಚ್ ಪ್ಲಮ್ ಕೇಕ್ ಶುರುವಾಯಿತು. ಒಂದು ಇಂಟ್ರೆಸ್ಟಿಂಗ್ ವಿಚಾರ ಅಂದರೆ, ಪ್ಲಮ್ ಕೇಕ್ನಲ್ಲಿ ಪ್ಲಮ್ ರಿಯಲ್ ಫ್ರೂಟ್ ಇರಲ್ಲ, ಆದರೆ ಆ ಡ್ರೈ ಫ್ರೂಟ್ಸ್ನ ಅವರು ಪ್ಲಮ್ ಕೇಕ್ ಅಂತ ಕರೀತಾರೆ. ಹಾಗೆ ಟುಗೆದರ್ನೆಸ್ ಎನ್ನುವ ಭಾವನೆಯಿಂದ ಪ್ಲಮ್ ಕೇಕನ್ನು ಶೇರ್ ಮಾಡಿ ಸಂತೋಷದಿಂದ ಹಬ್ಬವನ್ನು ಆಚರಿಸುತ್ತಾರೆ. ಮತ್ತೊಂದು ವಿಶೇಷತೆ ಏನೆಂದರೆ, ಜಿಂಗಲ್ ಬೆಲ್ಸ್ ಅಂತ ಹಾಡಿಕೊಂಡು ಸಾಂತಾ ಕ್ಲಾಸ್ ಓಡಾಡೋದನ್ನ ನೀವು ನೋಡೇ ಇರ್ತೀರ. ಸೊ ಇದು ಜಸ್ಟ್ ಫ್ಯಾಂಟಸಿ ಕ್ಯಾರೆಕ್ಟರ್ ಅಲ್ಲ, ಅದರ ಹಿಂದೆ ಒಂದು ರಿಯಲ್ ಹಿಸ್ಟ್ರಿ ಇದೆ. ಸೊ ಇದರ ಇನ್ಸ್ಪಿರೇಷನ್ ಬಂದು ಒಬ್ಬ ಸೇಂಟ್ ನಿಕೋಲಾಸ್ ಎಂಬ ಪರ್ಸನಿಂದ. ಸೇಂಟ್ ನಿಕೋಲಾಸ್ ಅವರು ಬಡವರಿಗೆ ತುಂಬ ಹೆಲ್ಪ್ ಮಾಡ್ತಾಯಿದ್ರು. ಅವರಿಗೆ ಗೊತ್ತಾಗದ ಹಾಗೆ ರಾತ್ರಿ ಸಮಯದಲ್ಲಿ ಬಂದು ಗಿಫ್ಟ್ನೆಲ್ಲ ಪ್ಯಾಕ್ ಮಾಡಿ ಅವರ ಮನೆಯಲ್ಲಿ ಇಟ್ಟು ಹೋಗ್ತಾಯಿದ್ರು. ನಾವು ನೋಡ್ತಿರೋ ಸಾಂತಾ ಕ್ಲಾಸ್ ಇಮ್ಯಾಜಿನರಿ ಆಗಿರ್ಬೋದು, ಆದರೆ ಅವರು ಹೇಳ್ತಿರೋ ಸಂದೇಶ ತುಂಬ ಸಿಂಪಲ್ ಆಗಿದೆ. ಕಷ್ಟದಲ್ಲಿರೋರಿಗೆ ನಾವು ಸಹಾಯ ಮಾಡಿ ನಮ್ಮ ಸಂತೋಷವನ್ನು ಹಂಚ್ಕೊಳ್ಬೇಕು. ನೋಡಿದ್ರಲ್ಲ ಎಷ್ಟೆಲ್ಲ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಇದೆ ಕ್ರಿಸ್ಮಸ್ ಬಗ್ಗೆ ಅಂತ. ಫೈನಲಿ ವಿಶಿಂಗ್ ಯು ಆ್ಯಂಡ್ ಯೋರ್ ಫ್ಯಾಮಿಲಿ ಅ ಜಾಯಸ್ ಕ್ರಿಸ್ಮಸ್ ಆ್ಯಂಡ್ ಮೇರಿ ಕ್ರಿಸ್ಮಸ್ ಎವ್ರಿ ಒನ್. ಥ್ಯಾಂಕ್ ಯು.